ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ ವೀಕ್ಷಕರೇ, ನಮ್ಮ ಬೆಂಗಳೂರಿನ ಕೆ.ಆರ್.ಪುರದ ಒಂದು ರಾಮಮೂರ್ತಿ ನಗರದ ಮುಖ್ಯ ರಸ್ತೆ ಇದು. ತಾವು ನೋಡಬಹುದು ಈ ಬೆಸ್ಕಾಂ ಅವರು ಯಾವ ರೀತಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ನೋಡಿ, ಇದೊಂದು ದೊಡ್ಡದು ಕಂಬ ಇದೆ, ಇದಕ್ಕೊಂದು ಕೇಬಲ್ಗಳು ಹಾಕಿದ್ದಾರೆ. ಈ ಕೇಬಲ್ಗಳು ಯಾವ ರೀತಿ ಬಿದ್ದಿದೆ, ರಾತ್ರಿ ಯಾವ ರೀತಿ ಇನ್ಸಿಡೆಂಟ್ ನಡೀತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಆ ಕೇಬಲ್ಗಳೆಲ್ಲ ಕಟ್ಟಾಕಿ ಒಂದು ಮರಕ್ಕೆ ಕಟ್ಟಿ ನೇತಾಕಿರ್ತಾರೆ. ಅದರಲ್ಲಿ ಏನಾದರೂ ಕರೆಂಟ್ ಪಾಸ್ ಆಯಿತು ಅಂದರೆ ಆ ದೇವ್ರಿಗೆ ಗೊತ್ತಾಗಬೇಕು. ಲಾಸ್ಟ್ ಟೈಮ್ ಒಂದು 2-3 ತಿಂಗಳ ಹಿಂದೆ ಇದೇ ಒಂದು ಪ್ಲೇಸಲ್ಲೇ ಒಂದು ಹಸು ನೀಗಿತ್ತು. ಆ ಹಸು ಪಾಪ ಸತ್ರೂ ಕೇಳೋರಿರಲಿಲ್ಲ ನಮ್ಮ ಬೆಸ್ಕಾಂ ಅವರು. ನೋಡಿ, ಇದೇ ಪ್ಲೇಸಲ್ಲೇ ನೋಡಿ ಇವತ್ತು ಕಂಬ ಮುರಿದಿದೆ, ಯಾವುದೋ ಕೇಬಲ್ಗಳೋಗಿತ್ತಂತೆ. ಇಲ್ಲಿನ ನಿವಾಸಿಗಳು ಸುಮಾರು ಸರಿ ಬೆಸ್ಕಾಂಗೆ ದೂರುಗಳನ್ನು ನೀಡಿದ್ರೂ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಸುಮಾರು ದಿವಸದಿಂದ ಇದೇ ರೀತಿ ಆಗ್ತಾಯಿದೆ. ನೋಡಿ, ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ನೋಡಿ, ಕೇಬಲ್ಗಳು ಯಾವ ರೀತಿ ಹಾದು ಹೋಗಿದೆ ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೇಲೆ ಈ ಒಂದು ಕೇಬಲ್ ಲೂಸ್ ಆಗಿ ಕೆಳಗಡೆ ಬಂದು ಎಲ್ಲ ವೆಹಿಕಲ್ಸ್ಗೂ ಟಚ್ ಆಗ್ತಾ ಇತ್ತಂತೆ. ಆದ್ರೂ ಇಲ್ಲಿ ಕೆಲವರು ನಿವಾಸಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೆಸ್ಕಾಂಗೆ. ಆದರೆ ಅವರು ಯಾವುದೇ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿಲ್ಲ, ಅವರು ಯಾವುದೇ ಒಂದು ರೀತಿಯಲ್ಲೂ ಕ್ರಮ ತಗೊಂಡಿಲ್ಲ. ಇದರ ಒಂದು ಫಲಿತವೇ ನಿನ್ನೆ ಒಂದು ಆಕ್ಸಿಡೆಂಟು ಆಗಿದೆ. ಯಾವುದೋ ಒಂದು 2 ವೀಲರ್ ಅವರು ಪಾಪ ಹೊಡ್ಕೊಂಡು ಹೋಗಿದ್ದಾರೆ. ದೊಡ್ಡದೊಂದು ಲಾರಿ ಬಂದಿದೆಯಂತೆ. ನೋಡಿ ಯಾವ ರೀತಿ ಕಂಬಗಳು ಬಿದ್ದೋಗಿದೆ ಅಂತ. ತುಕ್ಕಿಡಿದ್ರು ಕಂಬಗಳಿದ್ರೂ ರಸ್ತೆಯಲ್ಲಿ ನಮ್ಮ ಬೆಸ್ಕಾಂ ಅವ್ರಿಗೆ ಕಣ್ಣು ಕಾಣಲ್ಲ ಅಂತ ಕಾಣಿಸುತ್ತೆ. ಎಷ್ಟೋ ಸರಿ ಕಂಪ್ಲೇಂಟ್ ಮಾಡಿದ್ರು ನಾಗರಿಕರು, ಏನೂ ಆಗಲ್ಲ. ನೋಡಿ, ತುಕ್ಕಿಡಿದು ಬಿಟ್ಟಿದೆ, ವಾಲಿತ್ತು ಮೊದಲೇ ಇಲ್ಲಿ ಅಂತ ಹೇಳ್ತಾರೆ ನಾಗರಿಕರು. ನೋಡಿ, ಈಗ ಒಂದು ಕಟ್ಟಡದ ಮೇಲೇ ಬಿದ್ದು ಅನಾಹುತ ಸಂಭವಿಸಿದೆ. ರಾತ್ರಿ ಏನಾದರೂ ಅಲ್ಲಿ ಯಾರಾದರೂ ಮಲಗಿದ್ರೆ ಏನು ಗತಿ ಅಂತಾರೆ ನಾಗರಿಕರು. ನೋಡಿ ವೀಕ್ಷಕರೇ, ನೋಡಿ ಇಲ್ಲಿ 7 ಹಿಲ್ಸ್ ಬಾರ್ ಅಂತ ಒಂದಿದೆ. ಈ ಒಂದು ಬಾರಿನ ತಿರುವಿನಲ್ಲೇ ಭವಾನಿ ಬೀದಿ ಅಂತಿದೆ. ಆ ಭವಾನಿ ಬೀದಿಯಲ್ಲಿ ಯಾವ ರೀತಿ ಬಿದ್ದಿದೆ ಅಂತಂದರೆ ನಾವು ನೋಡ್ಬೋದು ವೀಕ್ಷಕರೇ. ರಾತ್ರಿ 1:30ಯಿಂದ ಇದುವರೆಗೂ ಕರೆಂಟ್ ಇಲ್ಲ ಈ ನಿವಾಸಿಗಳಿಗೆ. ಈಗ ನಿವಾಸಿಗಳಾಗಿರ್ತಕ್ಕಂಥ ಕೆಲವರು ಇಲ್ಲಿನ ಲೋಕಲ್ ಅವರು ಇವರು ಮಾತಾಡ್ತಾರೆ. ಈಗ ನಮ್ಮ ಮೇಡಮ್ ಅವ್ರು ಮಾತಾಡ್ತಾರೆ, ಕೇಳೋಣ ವೀಕ್ಷಕರೇ. ಮೇಡಮ್ ನಮಸ್ಕಾರ, ತಮ್ಮ ಪರಿಚಯ ಮೇಡಮ್? ನಮಸ್ತೆ, ನಾನು ಸಿಂಧು ಅಂತ. ಇದೇ ಬೀದಿಯಲ್ಲಿ ಸ್ಟ್ರೀಟ್ ಅಲ್ಲಿ ಬಾರ್ ಹಿಂದೆನೇ ಇದ್ದೀನಿ. ರಾತ್ರಿ 1:10 ಇರಬೇಕು, ಭಯಂಕರ ಸೌಂಡ್ ಬಂತು. ಸೊ ನಾನು ಮಗಳು ಹೊರಗಡೆ ಬಂದು ನೋಡಿದ್ವಿ, ಕರೆಂಟ್ ಪವರ್ ಇರಲಿಲ್ಲ. ಸೊ ಪವರ್ ಇಲ್ಲದೆ ಇದ್ದಾಗ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಪೋಲ್ ಬಿದ್ದಿತ್ತು, ಫುಲ್ ವೈರ್ಗಳು ನೇತಾಡ್ತಾ ಇತ್ತು. ಸೊ ನಾವು ಸುತ್ತಾಡ್ಕೊಂಡು ಬಂದು ನೋಡಿದ್ರೆ ಇಲ್ಲಿ ಮೇನ್ ರೋಡಲ್ಲಿ ಒಂದು ಪೋಲ್ ಬಿದ್ದಿದೆ, ಇಲ್ಲೊಂದು ಪೋಲ್ ಬಿದ್ದಿದೆ. ಸುಮಾರು ದಿವಸದಿಂದ ಇದು ನಮ್ಮ ಕಂಪ್ಲೇಂಟ್ ಆಗ್ತಾನೇ ಇದೆ. ಯಾಕಂದರೆ ಇದು 2ನೇ-3ನೇ ಸಲ. ನಾನು ಮನೆಗೆ ಬಂದು 3 ವರ್ಷದಲ್ಲಿ ಇದು 3ನೇ ಸಲ. ಒಂದು ಸಲ ಬಂದ್ಬಿಟ್ಟು BBMP ವರ್ಕರ್ ಸ್ಟ್ರೀಟ್ ಗುಡ್ಸೋರ್ಗೆ ಶಾಕ್ ಹೊಡೆದಿತ್ತು ಅಲ್ಲಿ. ಆಮೇಲೆ ಅದಾದ್ಮೇಲೆ ಒಂದು ಹಸು ನೀಗಿತ್ತು, ಅದನ್ನೇ ನಾನು ನ್ಯೂಸ್ ಮಾಡಿದ್ದೀನಿ. ಒಂದು ಪ್ರೆಗ್ನೆಂಟ್ ಹಸು ಸತ್ತೋಯ್ತು. ಕಾಲ್ ಬಂದು ಅಲ್ಲಿ ಮಳೆ ಬಂತು, ಅಲ್ಲಿ ಶಾರ್ಟ್ ಆಗಿ ಪ್ರೆಗ್ನೆಂಟ್ ಹಸು ಸತ್ತೋಯ್ತು. ಆವಾಗೂ ನಾವೆಲ್ಲ ಕಿರಣ್ ಅನ್ನೋರ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಬಟ್ ಈಸ್ ವೆರಿ 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 ಇರ್ರೆಸ್ಪಾನ್ಸಿಬಲ್. ಇದುವರೆಗೂ ಸುಮಾರು ಒಂದು ಏನಾಗಿದ್ದಾರೆ ಕಿರಣ್ ಅವರು? ಅವ್ರು ಆಗಿದ್ದಾರೆ. 10,000 ಕಂಪ್ಲೇಂಟ್ ಹೋಗಿರ್ಬೋದು. ಪೋಲ್ ಹಾಕಿದ್ರು, ಅಷ್ಟು ಚೆನ್ನಾಗಿ ಹಾಕಿದ್ದಾರೆ. ಪೋಲ್ ಹಾಕ್ಬೇಕಾದ್ರೇನೆ ಎಲ್ಲ ಹೇಳಿದ್ರು ವೈರ್ಸ್ ಎಲ್ಲ ನೇತಾಡ್ತಾ ಇದೆ ಅಂತ. ಬಟ್ ಆ ವೈರ್ಸ್ ನೇತಾಡಿದ್ರು ಅವ್ರು ಏನು ಆಕ್ಷನ್ ತಗೊಂಡಿಲ್ಲ, ಹಂಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಆ ವೈರ್ ತುಂಬಾ ಕೆಳಗಡೆ ಇರೋದ್ರಿಂದಾನೇ ಈ ಗಾಡಿ ಬಂದು ಸಿಗಾಕೊಂಡಿತು. ಸೊ ಇದಕ್ಕೆ ಅವ್ರ ಕಿರಣ್ ಬಂದು ಇಲ್ಲಿ ನಮಗೆ ನಿಂತು ಎಲ್ಲ ಸಾಲ್ವ್ ಮಾಡಿಕೊಡ್ಬೇಕು. ಸುಮ್ಮನೆ ಇಲ್ಲ, ಯಾರಿಗೂ ಏನು ಆಗಿಲ್ಲ. ಇಲ್ಲ, ಯಾರಿಗೂ ಏನು ಆಗಿಲ್ಲ. ಕ್ಯಾಶುಯಾಲಿಟೀಸ್ ಏನು ಆಗಿಲ್ಲ, ಇಂಜುರೀಸ್ ಏನು ಆಗಿಲ್ಲ. ಅದು ರಾತ್ರಿ ಆಗಿರೋದ್ರಿಂದ ಆಗಿಲ್ಲ. ಬಟ್ ಡೇ ಟೈಮಲ್ಲಿ ಆಗಿದ್ರೆ ಖಂಡಿತ ಆಗ್ತಾ ಇತ್ತು. ಇದೇನಿಲ್ಲ, ಒಂದು ಗಣೇಶ ಗಾಡಿ ಹೋದ್ರು ಇದಾಗತ್ತೆ. ಇಷ್ಟು ವರ್ಷ ಆಗಿಲ್ಲ. ರಾತ್ರಿ ಏನೋ ಅವನು ತುಕ್ಕಿಡಿದಿತ್ತ ಅದು? ಅಲ್ಲ ನೋಡಿ, ಮೈನ್ ರೋಡಲ್ಲಿ ಹಾಕಿರೋ ಕಂಬ ಒಂದು ಸ್ಲ್ಯಾಕ್ನೆಸ್ ಆಗುತ್ತೆ. ABB ಕೇಬಲ್ ಅದು ಸ್ಟ್ರೈಟ್ ಮಾಡಬೇಕು, ಸ್ಟಿಫ್ನೆಸ್ ಇಲ್ಲ. ಎಷ್ಟೋ ಸಾರಿ ಕಂಪ್ಲೇಂಟ್ ಆಯಿತು, ಮಾಡ್ತಾರೆ ಹೋಗ್ತಾರೆ, ಪರ್ಫೆಕ್ಟಾಗಿ ಮಾಡಿಲ್ಲ. ಅದರಿಂದ ಈ ಥರ ಭವಾನಿ ಸ್ಟ್ರೀಟ್ ಕಂಬ ಬಿದ್ದಿದೆ. ಇನ್ನೊಂದು ಕಂಬ ಬಂದು ಇನ್ನೂ ಒಳಗಡೆ ಬರಬೇಕು. ರೈಟ್ ಕಾರ್ನರ್ ಇದ್ದರೆ ಯಾವತ್ತೂ ಡೇಂಜರ್. ಆ ಕಂಬ ರೋಡ್ಗೂ ಕಂಬ ಇರಬಾರ್ದು, ಸೈಡಲ್ಲಿ ಇರಬೇಕು. ಮೇಯ್ನಾಗಿ
ಬೇಕು ನಮ್ಮ ಮತ್ತೆ ಹೆಸರು? ಅರ್ಥಿಂಗು ಅಲ್ಲಿ ಇಲ್ಲ ಅಲ್ಲಿ. ಭಾಸ್ಕರನ್ ಸೀನಿಯರ್ ಸಿಟಿಸನ್ ಓಕೆ ಹಿರಿಯ ನಾಯಕರು. ಸರ್ ಹೇಳಿ ಸರ್. ಸರ್ ನಿನ್ನೆ ಒಂದು ಕಾಲಿಗೆ ಆಗಿರೋ ತಮ್ಮ ಹೆಸರು ಸರ್? ಸುಂದರೇಶ್ ಅಂತ. ಹಾಂ ಇದು ಹೇಳಿ. ನಮ್ದೇ ಬಿಲ್ಡಿಂಗ್ ನೋಡಿ, ಈ ತರ ಇನ್ಸಿಡೆಂಟ್ ಆಗಿದೆ. ಇಲ್ಲಿವರೆಗೆ ಈಗ ಫೋನ್ ಮಾಡಿ ರಿಸೀವ್ ಮಾಡ್ತಿಲ್ಲ ಯಾರು, ನಮ್ಮ ಕಿರಣ್ ಕುಮಾರ್ ಅವರು. ಇಂಥ ಇನ್ಸಿಡೆಂಟ್ 2-3 ಟೈಮ್ ಆಗಿದೆ. ಒಂದ್ಸತಿ ದನ ಅದೇ, ಅದು ಹಸುದು. ಹೋಗಿದೆ, ಅದಕ್ಕೂ ಕಂಪ್ಲೇಂಟ್ ಮಾಡಿ ಅವ್ರೇನು ಬಂದಿಲ್ಲ. ಇಲ್ಲಿ ಸ್ಪಾಟಿಗೆ ಅಂತೂ ಬಂದೇ ಇಲ್ಲ ಯಾವತ್ತು. ಕಿರಣ್ ಕುಮಾರ್ ಬರೀ ಎಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಇಲ್ಲ ಬರಲಿಲ್ಲ, ನಾನು ಹೇಳ್ತೀನಿ ಬಂದಿಲ್ಲ, ನಾವು ನೋಡ್ತಿದ್ದೀವಿ ಬಂದಿಲ್ಲ. ಅವರಿಂದನೇ ಇಲ್ಲಿ KBದು ಏನು ಪ್ರಾಬ್ಲಮ್ ಆಗ್ತಿದ್ದು, ಬೆಸ್ಕಾಮ್ದು ಪ್ರಾಬ್ಲಮ್ ಆಗ್ತಿರೋದು ರಾಮಮೂರ್ತಿ ನಗರದಲ್ಲಿ ಕಿರಣ್ ಕುಮಾರ್ ಇದ್ದಾನೆ. ಅವ್ರನ್ನ ಫಸ್ಟ್ ಕ್ರಮ ತಗೋಬೇಕು, ಸೂಕ್ತ ಕ್ರಮ ತಗೋಬೇಕು. ನೋಡಿ ಈ ಥರ ಆಗಿದೆ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ, ಯಾವುದೇ ರೆಸ್ಪಾನ್ಸ್ ಇಲ್ಲ ಅವರಿಂದ. ನೋಡಿ ಕಂಬ ಈ ಒಂದು ಕಟ್ಟಡದ ಮೇಲೆ ಬಿದ್ದು ಶೀಟ್ ಕೂಡ ಒಡೆದೋಗಿದೆ. ಇದಕ್ಕೆ ಯಾವ ರೀತಿ ಕ್ರಮ ತಗೊತಾರೆ ನೋಡೋಣ. ನೋಡಿ ಇಲ್ಲ ನಿವಾಸಿಗಳು ಇವರೇ ಮಾತಾಡ್ತಾ ಇದ್ದಾರೆ. ಸುಂದರೇಶ್ ಇದು ಅವರು ತುಂಬಾ ಸತಿ ಕಂಪ್ಲೇಂಟ್ ಮಾಡಿದ್ವಿ. ವೈರ್ ಜಗ್ ಹೋಗಿತ್ತು, ಬಸ್ಸಿಗೆ ಪ್ರತಿಯೊಂದಕ್ಕೂ ತಾಗ್ತಾ ಇತ್ತು. ಇವ್ರದ್ದು ಬೆಸ್ಕಾಂ ಅರ್ಧ ನಿರ್ಲಕ್ಷ್ಯದ ಕ್ರಮದಿಂದ ಈ ತರ ಘಟನೆಗಳಾಗಿದೆ. ನೆಕ್ಸ್ಟ್ ಟೈಮ್ ಆ ಥರ ಆಗದಿದ್ದಂಗೆ ಕ್ಲೀನಾಗಿ ಅದನ್ನ ಕಿರಣ್ ಕುಮಾರ್ ಬಂದಿತ್ತು ಮಾಡಿಸ್ಕೊಡ್ಬೇಕು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೈನ್ ಅಲ್ಲಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅಂತಿದೆ. ಹಾಂ ಆ ಒಂದು ಟ್ರಕ್ಗಳು ಬೆಳಗ್ಗೆ 8 ಗಂಟೆ ಆದರೂ ಮತ್ತೆ ನಾವು ಯಾವಾಗ ನೋಡಿ ಓಡಾಡ್ತಾ ಇರ್ತೀವಿ. ಇಲ್ಲಿ ಹೆವಿ ಟ್ರಾಫಿಕ್ ಇದೆ ಅಂಡ್ ಸ್ಕೂಲ್ ಟೈಮಲ್ಲಿ ಅವರೆಲ್ಲ ಬಿಡಬಾರ್ದು. ಆ್ಯಕ್ಚುಲಿ 10 to 6 ಆಗ ಬಿಡಬಾರ್ದು. ಈಗ ನಿನ್ನೆ ಯಾವ ಟ್ಯಾಂಕರ್ ಯಾವ ರೀತಿ ಎರಡು ಬಂದಿದೆ? container tank. ಕಂಟೈನರಾ? ಹೆವಿ ವೆಹಿಕಲ್ ಹಾಂ IT ಗೇಟ್ ಒಳಗಡೆಯಿಂದ ಬರುತ್ತೆ. ಒಳಗಡೆಯಿಂದ ಬಂದಿದೆ. ಅವ್ರು ಬಿಡಲ್ವಲ್ಲ? ಅವ್ರು ಬಿಡಲ್ಲ, ಯೂಶಲಿ ಪ್ರೈವೇಟ್ ವೆಹಿಕಲ್ಸ್ ಬಿಡಲ್ಲ. ಮತ್ತೆ? ನೆನೆ ಹೆಂಗ್ ಬಂತು ಗೊತ್ತಿಲ್ಲ. ಈ ಹೌದಾ? ಕಡೆಯಿಂದ ಬರ್ತಾರೆ, ಅಲ್ಲಿ ಬಿಡಲ್ಲ ಅನ್ನಕ್ಕೆ ರಿಟರ್ನ್ ಬರ್ತಾರೆ. ಅಲ್ಲ ನೀವೇನಾದ್ರು ಕಂಪ್ಲೇಂಟ್ ಮಾಡಿದ್ದೀರಾ IT ಅವ್ರಿಗೆ? ಆಗಿರೋದು ಬ್ಯಾಟ್ರಿ ಇದು. ಅವರು ಯೂಶಲಿ ಬಿಡಲ್ಲ ಅವರು. ಹೌದಾ? ಸರ್ ಹಿಂಗ್ ಹೆಂಗ್ ಹೋಗ್ತಾರೆ, ಬಂತು ಗೊತ್ತಿಲ್ಲ. ಮೈನ್ ಅಲ್ಲಿ ಯಾಕಂದ್ರೆ ಅಲ್ಲಿ ಕಂಟೈನರ್ ಲಾರಿ ಅಲ್ಲಿ ಬಿಡಲ್ಲ, ಅವರು ರಿಟರ್ನ್ ಬರ್ತಾರೆ. ಹೆವಿ ವೆಹಿಕಲ್ಸ್ ಬ್ರಿಡ್ಜಲ್ಲಿ ಬರ್ತಾ ಇದೆ. ಅವ್ರು ಬಿಡಲ್ಲ, ಅಲ್ಲಿ ಗೇಟ್ ಹಾಕ್ಬಿಡ್ತಾರೆ ಅವರು. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ನಾರಾಯಣ ಅಂತ. ಹಾಂ ಓಕೆ ಓಕೆ ನಾವಿಲ್ಲಿ 40 ವರ್ಷ ಬಿಡಮಾಟ. ಓಕೆ ಸರ್ ಅದು ಹೆಂಗಲ್ಲ ಈ ಕಡೆ ನೋಡಿ ವೀಕ್ಷಕರೇ, ಇಷ್ಟಾದರೂ ಯಾವುದೇ ರೀತಿ ಟ್ರಾಫಿಕ್ನಲ್ಲಾಗಲಿ ಲ್ಯಾಂಡ್ ಸ್ಟೇಷನ್ಗಳಲ್ಲಾಗಲಿ ದೂರು ದಾಖಲಾಗಿಲ್ಲ ಅಂದರೆ ನಮ್ಮ ಬೆಸ್ಕಾಂ ಅವರ ನಿರ್ಲಕ್ಷ್ಯತನ ಎಷ್ಟರ ಮಟ್ಟಿಗಿದೆ ಅಂತ ತಾವು ನೋಡಬಹುದು. ಇದುವರೆಗೂ ನಮ್ಮ ಕಿರಣ್ ರವರು ಬಂದಿರುವುದಿಲ್ಲವೆಂದು ಜನರು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ. ಈಗಲಾದರೂ ಎಚ್ಚೆತ್ತುಕೊಂಡು ನಮ್ಮ ಬೆಸ್ಕಾಂ ಅವರು ಕ್ಯಾಂಟರ್ಗಳ ಮೇಲೆ ದೂರು ದಾಖಲಿಸುತ್ತಾರೆಯೇ ಕಾದು ನೋಡೋಣ ವೀಕ್ಷಕರೇ. ಇದನ್ನು ಹಿರಿಯ ಅಧಿಕಾರಿಗಳು ಗಮನಿಸಬೇಕೆಂದು ಮತ್ತು ಕ್ಯಾಂಟರ್ನವರಿಗೆ ತಪ್ಪಿತಸ್ಥರಾಗಿರ್ತಕ್ಕಂಥ ಇವರಿಗೆ ಶಿಕ್ಷೆ ಆಗಬೇಕು, ದೂರು ದಾಖಲಿಸಬೇಕು. ಇನ್ನು ಮುಂದೆ ಈ ರೀತಿ ಅವಘಡಗಳು ಮರುಕಳಿಸದಂತೆ ನೋಡಿಕೊಳ್ಳುವುದು ಬೆಸ್ಕಾಂರವರ ಕರ್ತವ್ಯವೆಂದು ನಾಗರಿಕರು ಹಿರಿಯರು ಆಕ್ಷೇಪ ವ್ಯಕ್ತಪಡಿಸುತ್ತಾರೆ ವೀಕ್ಷಕರೇ.